ರನ್ನಿ ಟ್ರ್ಯಾಪು ಅವರೆಲ್ಲ ಎನ್ಕ್ವೈರಿ ಮಾಡಾಕ್ತಾರೆ, ನಡೆದೈತೆ ಅದು. ಅದ್ರ ಬಗ್ಗೆ ಏನಿಲ್ಲ. ಬಟ್ ನಮ್ಮಲ್ಲಿ ಏನಂದರೆ ಈ ನಡವಳಿಕೆ ಅದಾವ ಸದನದಲ್ಲಿ ನಡವಳಿಕೆ ಆವಾಗಿಂದಕ್ಕೆ ಭಾಳಷ್ಟು ಅಂತರ ಆಗಿದೆ. ಈ ನಡವಳಿಕೆ ನೋಡಿ ಭಾಳ ಬೇಸರ ಐತೆ ನಮಗೆ. ಈ ಬೇಸಾಗಿ ಇಲ್ಲಿ ಸ್ಥಾನದಾಗ ಇರೋದೇ ಬೇಡಪ್ಪ ಅನಿಸ್ಬಿಡುತ್ತೆ, ಮನಸ್ಸಿಗೆ ನೋವು ಆಗುತ್ತೆ. ಆವಾಗಿನ ಸೆಷನ್ಗಳು ಇವಾಗಿನ ಸೆಷನ್ಗಳು ನೋಡಿ ಮನಸ್ಸಿಗೆ ನೋವಾಗಿಬಿಡುತ್ತೆ. ಅದಕ್ಕೆ ಈ ಒಂದ್ಸರಿ ಏನಪ್ಪ ಈ ಸ್ಥಾನದಾಗ ಕೂತ್ಕೊಂಡು ನಾವು ಇಷ್ಟೆಲ್ಲ ಮಾಡೋಕೆ ಯಾರೇನು ಕೇಳೋಂಗಿಲ್ಲ, ಯಾರೇನು ಸಭಾಪತಿ ಕಿಮ್ಮತ್ತು ಕೊಡೋಂಗಿಲ್ಲ, ಯಾರು ಬೇಕಾದ್ರೂ ಹೇಳ್ತಾರೆ, ಬೇಕಾದ್ರೆ ಮಾತಾಡ್ತಾರೆ. ಹಿಂಗಾಗಿ ಭಾಳ ಬೇಸರಾಗಿ ಇಲ್ಲಿ ಇರು ನೀವು ಬೇಡ ಅಂತ ತಲೆ ಬೆಳಗ್ಗೆ ಕಟ್ಟಿ ಆಗತ್ತೆ ಇದೆ. ನೈತಿಕತೆ ಅಂತಲ್ಲ, ಇಂದು ಒಂದೊಂದು ಕಾಲಕ್ಕೆ ಏನಿತ್ತು, ಯಾರೇನು ಮಾಡ್ಬೇಕಾದ್ರೆ ಬೆರಳೆತ್ತಿದ್ರು. ಈಗ ನಾವು ಸಿಸ್ಟಮ್ ಮಾಡಿ ಪ್ರಶ್ನೆ ಯಾರು ಕೇಳ್ತಾರೆ ಅವ್ರು ಉತ್ತರ ಹೇಳಬೇಕು, ಅವ್ರಿಗೆ ಸ್ವಲ್ಪ ಕ್ವಶನ್ ಕೇಳಬೇಕು. ಎಲ್ಲರೂ ಹೇಳ್ತಾರೆ, ನಮ್ಮಲ್ಲಿ ಸ್ಟಾಪ್ ಮಾಡಿ. ಬಟ್ ಉಳಿದಕ್ಕೆ ಸಭಾಪತಿನ ಕೇಳೋದೇ ಇಲ್ಲ. ಯಾವ್ರ ಎದ್ದು ಬಿಡ್ತಾರೆ ಅವರೊಂದು 20 ನಿಮಿಷ ನೀವು ನಿನ್ನ ಮಾಡಿ ನೋಡಿರ್ಬೋದು. 17 ನಿಮಿಷ ಸುಮ್ಮ ಕೂತೀನಿ ನಾ, ಅವ್ರವ್ರ ಮಾಡ್ತಾರೆ 17 ನಿಮಿಷ. ಫಸ್ಟ್ ಟೈಮ್ ನನ್ನ ಲೈಫ್ದಾಗ ಬ್ಯಾಸತ್ತು ಹಂಗೆ ಮಾತಾಡ್ತಾರೆ. ಮತ್ತು ಇನ್ನು ಅಲ್ಲಿ ಕೂತ್ಕೊಂಡು ನಾವು ಅದನ್ನ ನಡೆಸುವಂಥ ನಮ್ಮ ಕಡೆ ಯೋಗ್ಯತೆ ಇರ್ಲಿಕ್ಕಂದ್ರೆ ಆ ಸ್ಥಾನದಾಗ ಇದ್ದುಕೊಂಡ್ರೆ ಏನು ಉಪಯೋಗ ಅಂತ ನನ್ನ ತಲೆ ಬರುತ್ತೆ. ಮೆಜಾರಿಟಿ ನಮ್ಮ ಸದನದಾಗ ಅಸೆಂಬ್ಲಿ ಗೊತ್ತಿಲ್ಲ ನನಗೆ. ನಮ್ಮ ಸದನದಲ್ಲಿ ಸಭಾಪತಿ ಏನು ಹೇಳಿದ್ರು ಕೇಳೋ ಸ್ಥಿತಿಯಾಗ ತಾವು ಹೇಳ್ತಾರೆ. ಒಂದು ಕ್ವಶನಕ್ಕೆ 6 ನಿಮಿಷ 5 ನಿಮಿಷದಲ್ಲಿ 20 ನಿಮಿಷ ಮಾತಾಡ್ತಾರೆ. ಮಂತ್ರಿಗಳು ಹಂಗೆ ಉತ್ತರ ಕೊಡ್ತಾರೆ. ಮತ್ತು ಹಿಂಗಾಗಿ ಆ ಸದನ ನಡೆಸುವಾಗ ನಮ್ಮಂಥವ್ರಿಗೆ ನೋವು ಅನಿಸ್ತದೆ. ಅದೇ ನಾ ಚಿಂತಕರ ಚಾವಡಿ, ಮಾರ್ಗದರ್ಶಿ ಚಾವಡಿ, ಹಿರಿಯರ ಮನೆ ಎಲ್ಲ ಐತಿ. ಹಿರಿಯರ ಮನೆಯೊಳಗೆ ಹಿಂಗಾದ್ರೆ ಮುಂದೆ ಅಲ್ಲಿ ಇದ್ದುಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತೀವಿ. ಸಸ್ಪೆಂಡ್ ಮಾಡ್ಯಾರ, ಅದು ಅಸೆಂಬ್ಲಿ ನಾ ಹೇಳಕ್ಕೆ ಬರೋದಿಲ್ಲ. ಬಟ್ ನಮ್ಮಲ್ಲಿ ಏನಂದ್ರೆ ಸದನ ಮುಗಿಮಠ ಸಸ್ಪೆಂಡ್ ಮಾಡ್ತಾರೆ ಅಥವಾ ಅವರಿಗೆ ಏನಾದರೂ ಒಂದು ಇದು ಮಾಡ್ತಾರೆ. ಬಟ್ ಇದು ಭಾಳ ಏನಂದ್ರೆ ಅವರ ಆ್ಯಟಿಟ್ಯೂಡ್ ಭಾಳ ಗಂಭೀರವಾದದಕ್ಕೆ ಇದನ್ನು ಮಾಡಿರ್ಬೋದು. ಬಟ್ ಅದು ಎಲ್ಲ ದೃಷ್ಟಿಯಿಂದ ಅವ್ರಿಗೆ 6 ತಿಂಗಳು ಮಾಜಿ ಶಾಸಕರು ಅವ್ರು ಉಳಿಯಂಗಿಲ್ಲ. ಅದು ಅವ್ರು ಶಿಸ್ತು ಮಾಡ್ಯಾರ. ಮತ್ತು ಅವ್ರು ಅಪೀಲ್ ಮಾಡಿಕೊಂಡು ಅವ್ರು ಏನೋ ಹೇಳಬೇಕು. ಮತ್ತು 6 ತಿಂಗಳ ಮಟ್ಟ ಇಷ್ಟು ಮಂದಿ ಎಲ್ಲ ಇದು ಮಾಡಿದವ್ರನ್ನ ಇಷ್ಟು ಜನ ಒಬ್ಬೊಬ್ಬ ಒಂದೊಂದು 2-2 ಲಕ್ಷ ಮಂದಿ ಓಟ್ ಹಾಕಿ ಆರಿಸ್ಕೊಳ್ತಿರ್ತಾರೆ. 6 ತಿಂಗಳಂದ್ರೆ ಅದು ಸ್ವಲ್ಪ ಇದು ಅನ್ಸತಿ. ಮತ್ತೊಮ್ಮೆ 100% ನನಗಂತೂ ಬೇಜಾರಾಗಿದೆ. ಆ ಸ್ಥಾನದಾಗ ಇರಲೋ ಬೇಡ ದಿನನಿತ್ಯ ನಿದ್ದೆ ಹತ್ತದ. ಆನೆಸ್ಟಾಗಿ ಹೇಳ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.